ರಾಮಾಯಣದ ಟೀಸರ್ ಬಿಡುಗಡೆಯಾಗಿದೆ. ರಾಮ ಇದ್ದಾರೆ, ರಾವಣ ಇದ್ದಾನೆ, ಸೀತೆಯೂ ಇದ್ದಾಳೆ. ಆದರೆ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಕಥೆಯ ರಹಸ್ಯವೇ ಅಥವಾ ರಾಮಾಯಣದ ಕಥೆಯ ಕ್ರಮವನ್ನು ಅನುಸರಿಸಿದ ನಿರ್ಧಾರವೇ? ಇಂದು ನಾವು ಯಾವುದೇ ವದಂತಿಗಳನ್ನು ನಂಬುವುದಿಲ್ಲ, ಯಾವುದೇ ಫ್ಯಾನ್ ಥಿಯರಿಯನ್ನು ಸತ್ಯ ಎಂದು ಹೇಳುವುದಿಲ್ಲ. ಲಭ್ಯವಿರುವ ಅಧಿಕೃತ ಮಾಹಿತಿ, ರಾಮಾಯಣದ ಮೂಲ ಕಥೆ ಮತ್ತು ಸಿನಿಮಾ ನಿರ್ಮಾಣದ ದೃಷ್ಟಿಯಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ನಮಸ್ಕಾರ, ನೀವು ನೋಡುತ್ತಿರುವುದು ನಾನು ರಿಪೋರ್ಟರ್. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಯಶ್ ಅವರ ರಾಮಾಯಣ ಟೀಸರ್ನಲ್ಲಿ ಹನುಮಂತ ಯಾಕೆ ಕಾಣಿಸಲಿಲ್ಲ? ಟೀಸರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಕಾಮೆಂಟ್ಗಳು ಒಂದೇ ಪ್ರಶ್ನೆ ಕೇಳಿದವು: ಹನುಮಂತನನ್ನು ಮರೆಮಾಡಿದ್ದಾರಾ? ಇನ್ನೂ ಅವರ ವಫ್ತ್ ಸಿದ್ಧವಾಗಿಲ್ಲವಾ? ಅಥವಾ ದೊಡ್ಡ ಸರ್ಪ್ರೈಸ್ ಉಳಿಸಿಕೊಂಡಿದ್ದಾರಾ? ಆದರೆ ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ನಾವು ಒಂದು ವಿಷಯವನ್ನು ನೆನಪಿಡಬೇಕು: ಒಂದು ಟೀಸರ್ನ ಉದ್ದೇಶ ಇಡೀ ಕಥೆಯನ್ನು ಹೇಳುವುದು ಅಲ್ಲ. ಅದರ ಉದ್ದೇಶ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸುವುದು. ಹಾಗಾದರೆ ಈ ಟೀಸರ್ ನಿಜವಾಗಿ ಏನು ಹೇಳುತ್ತದೆ? ರಾಮ ಮತ್ತು ಹನುಮಂತರ ಮೊದಲ ಭೇಟಿಯೇ ನಂತರದ ಹಂತದಲ್ಲಿ ನಡೆಯುತ್ತದೆ. ಅಂದರೆ ರಾಮ ಅರಣ್ಯವಾಸಕ್ಕೆ ಹೋಗಿ ಸೀತೆಯನ್ನು ರಾವಣ ಅಪಹರಿಸಿ ಅದಾದ ನಂತರವೇ ಕಿಷ್ಕಿಂಧಾ ಭಾಗದಲ್ಲಿ ಹನುಮಂತ ಕತೆಗೆ ಪ್ರವೇಶಿಸುತ್ತಾರೆ. ಅಂದರೆ ಚಿತ್ರದ ಮೊದಲ ಭಾಗ ಅಥವಾ ಆರಂಭಿಕ ಪ್ರಚಾರದಲ್ಲಿ ರಾಮ, ಸೀತೆ ಮತ್ತು ರಾವಣರಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಕಥೆಯ ಕ್ರಮಕ್ಕೂ ಹೊಂದಿಕೊಳ್ಳಬಹುದು. ಇದು ಒಂದು ಸಾಧ್ಯ ವ್ಯಾಖ್ಯಾನ. ಆದರೆ ಚಿತ್ರತಂಡದಿಂದ ಈ ಕಾರಣಕ್ಕೆ ಹನುಮಂತನನ್ನು ತೋರಿಸಲಿಲ್ಲ ಎಂಬ ಅಧಿಕೃತ ಹೇಳಿಕೆ ಇಲ್ಲ. ಆದ್ದರಿಂದ ಇದನ್ನು ದೃಢಪಟ್ಟ ಕಾರಣ ಎಂದು ಹೇಳಲು ಸಾಧ್ಯವಿಲ್ಲ. ಈಗ ಟೀಸರ್ನನ್ನು ಗಮನಿಸಿ. ಚಿತ್ರತಂಡವು ದೃಶ್ಯಗಳನ್ನು ಬಹಳ ನಿಯಂತ್ರಿತವಾಗಿ ಆಯ್ಕೆ ಮಾಡಿದೆ. ರಾಮನನ್ನು ಶಾಂತ, ಸಂಯಮದ ಪ್ರತೀಕವಾಗಿ ತೋರಿಸಲಾಗಿದೆ. ರಾವಣನನ್ನು ಕೇವಲ ಖಳನಾಯಕನಾಗಿ ಅಲ್ಲ, ಭವ್ಯ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವಾಗಿ ಪರಿಚಯಿಸುವ ಪ್ರಯತ್ನ ಕಾಣಿಸುತ್ತದೆ. ಸೀತೆಯ ಪಾತ್ರಕ್ಕೂ ವಿಶೇಷ ಗೌರವ ನೀಡಲಾಗಿದೆ. ಆದರೆ ಹನುಮಂತ ಮಾತ್ರ ಕಾಣಿಸುವುದಿಲ್ಲ. ಸಿನಿಮಾ ಮಾರ್ಕೆಟಿಂಗ್ನಲ್ಲಿ ಇದನ್ನು ರಿಸರ್ವ್ಡ್ ರಿವೀಲ್ಡ್ ಎಂಬ ತಂತ್ರವೆಂದು ಕರೆಯಲಾಗುತ್ತದೆ. ಅಂದರೆ ಪ್ರೇಕ್ಷಕರು ಹೆಚ್ಚು ನಿರೀಕ್ಷಿಸುವ ಪಾತ್ರವನ್ನು ಮೊದಲ ಟೀಸರ್ನಲ್ಲಿ ತೋರಿಸದೆ ಮುಂದಿನ ಟ್ರೈಲರ್ ಅಥವಾ ವಿಶೇಷ ಪ್ರೋಮೋ ಮೂಲಕ ಪರಿಚಯಿಸುವುದು. ಇದು ಹಲವಾರು ದೊಡ್ಡ ಸಿನಿಮಾಗಳಲ್ಲಿ ಬಳಸಿರುವ ವಿಧಾನ. ಹಾಗಾದರೆ ಇದು ಕೇವಲ ಕಥೆಯ ಕ್ರಮವೇ? ಅಥವಾ ಹನುಮಂತನ ಪಾತ್ರವನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಪರಿಚಯಿಸಲು ಚಿತ್ರತಂಡ ಕಾಯುತ್ತಿದೆಯೇ? ಯಶ್ ಅವರ ರಾವಣ ಎಷ್ಟು ವಿಭಿನ್ನ? ರಣಬೀರ್ ಕಪೂರ್ ಅವರ ರಾಮ ಏನು ಸೂಚಿಸುತ್ತಾರೆ? ಮತ್ತು ಹನುಮಂತನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಯಾವ ಮಾತುಗಳು ಸತ್ಯ, ಯಾವುದು ಕೇವಲ ಊಹೆ? ಟೀಸರ್ನಲ್ಲಿ ರಾಮನನ್ನು ಅತಿಯಾದ ಆಕ್ಷನ್ ಹೀರೋ ಆಗಿ ತೋರಿಸುವ ಬದಲು ಶಾಂತ, ಸಂಯಮ ಮತ್ತು ಧರ್ಮದ ಪ್ರತೀಕವಾಗಿ ಪರಿಚಯಿಸಲಾಗಿದೆ. ರಾಮ ಎಂದರೆ ಕೇವಲ ಯುದ್ಧವಲ್ಲ. ರಾಮ ಎಂದರೆ ತಾಳ್ಮೆ, ಕರ್ತವ್ಯ, ನೀತಿ. ಟೀಸರ್ನಲ್ಲೂ ಇದೇ ಭಾವನೆ ಮೂಡಿಸಲು ಪ್ರಯತ್ನಿಸಿರುವುದು ಕಾಣುತ್ತದೆ. ಅವರ ಉಡುಗೆ, ಮುಖಭಾವ ಮತ್ತು ನಿಶ್ಚಲತೆ ಇವುಗಳು ಯುದ್ಧಕ್ಕಿಂತ ಮೊದಲು ಇರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತವೆ. ಯಶ್ ಅವರ ರಾವಣ ಖಳನಾಯಕನ ಅಥವಾ ಮಹಾ ವ್ಯಕ್ತಿತ್ವವಾ? ಈಗ ಎಲ್ಲರ ಗಮನ ಸೆಳೆದಿರುವ ಪಾತ್ರ ಯಶ್ ಅವರ ರಾವಣ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ರಾವಣನನ್ನು ಕೇವಲ ದುಷ್ಟನಂತೆ ತೋರಿಸಲಾಗುತ್ತದೆ. ಆದರೆ ರಾಮಾಯಣದ ಮೂಲ ಕಥೆಗಳಲ್ಲಿ ರಾವಣ ಒಬ್ಬ ಮಹಾಪಂಡಿತ, ಶಿವಭಕ್ತ ಮತ್ತು ಅಪಾರ ಶಕ್ತಿಯ ರಾಜನಾಗಿಯೂ ವರ್ಣಿಸಲಾಗಿದೆ. ಅವನ ಪತನಕ್ಕೆ ಕಾರಣ ಅವನ ಅಹಂಕಾರ. ಈ ಟೀಸರ್ನಲ್ಲಿ ಕೂಡ ರಾವಣನ ವ್ಯಕ್ತಿತ್ವವನ್ನು ಭವ್ಯವಾಗಿ ತೋರಿಸುವ ಪ್ರಯತ್ನ ಕಂಡುಬರುತ್ತದೆ. ಇದು ರಾಮನ ಜಯವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಸಹಾಯ ಮಾಡಬಹುದು. ಯಾಕೆಂದರೆ ದುರ್ಬಲನನ್ನು ಸೋಲಿಸುವುದು ಸಾಧನೆ ಅಲ್ಲ, ಶಕ್ತಿಶಾಲಿಯನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸುವುದೇ ರಾಮಾಯಣದ ಸಾರ. ಇಷ್ಟೊಂದು ಪ್ರಮುಖ ಪಾತ್ರಗಳನ್ನು ಪರಿಚಯಿಸಿದ ಚಿತ್ರತಂಡ ಹನುಮಂತನನ್ನು ಮಾತ್ರ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಅಭಿಪ್ರಾಯಗಳು ಹರಿದಾಡುತ್ತಿವೆ. ಯಾರೋ ಹೇಳುತ್ತಾರೆ, ವಫ್ತ್ ಇನ್ನೂ ಪೂರ್ಣವಾಗಿಲ್ಲ. ಇನ್ನು ಕೆಲವರು ದೊಡ್ಡ ಸರ್ಪ್ರೈಸ್ಗಾಗಿ ಉಳಿಸಿಕೊಂಡಿದ್ದಾರೆ. ಮತ್ತೊಬ್ಬರು
ಹನುಮಂತನ ಪಾತ್ರವನ್ನು ಕೊನೆಯವರೆಗೂ ರಹಸ್ಯವಾಗಿಡಲು ಚಿತ್ರತಂಡ ನಿರ್ಧರಿಸಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಈ ಎಲ್ಲ ಕಾರಣಗಳನ್ನು ಚಿತ್ರತಂಡ ಅಧಿಕೃತವಾಗಿ ದೃಢಪಡಿಸಿಲ್ಲ. ಹೀಗಾಗಿ ಇವುಗಳನ್ನು ಸತ್ಯವೆಂದು ಅಲ್ಲ, ಸಾರ್ವಜನಿಕ ಚರ್ಚೆಯ ಭಾಗವೆಂದು ಮಾತ್ರ ನೋಡಬೇಕು. ಸಿನಿಮಾ ಮಾರ್ಕೆಟಿಂಗ್ನ ಒಂದು ಸಾಮಾನ್ಯ ತಂತ್ರ. ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಒಂದು ಸಾಮಾನ್ಯ ತಂತ್ರವಿದೆ. ಅದನ್ನು ರಿಸರ್ವ್ಡ್ ರಿವೀಲ್ ಅಥವಾ ಕ್ಯಾರೆಕ್ಟರ್ ಹೋಲ್ಡ್ ಬ್ಯಾಕ್ ಎಂದು ಕರೆಯುತ್ತಾರೆ. ಅಂದರೆ ಅಭಿಮಾನಿಗಳು ಹೆಚ್ಚು ನಿರೀಕ್ಷಿಸುವ ಪಾತ್ರವನ್ನು ಮೊದಲ ಟೀಸರ್ನಲ್ಲಿ ತೋರಿಸದೆ ನಂತರದ ಟ್ರೈಲರ್ ಅಥವಾ ವಿಶೇಷ ಪ್ರೋಮೋದಲ್ಲಿ ಅದ್ದೂರಿಯಾಗಿ ಪರಿಚಯಿಸುವುದು. ಇದರಿಂದ 2 ಲಾಭಗಳು ಸಿಗುತ್ತವೆ. ಮೊದಲನೆಯದು, ಮೊದಲ ಟೀಸರ್ ಬಿಡುಗಡೆಯಾದ ನಂತರವೂ ಜನರ ಚರ್ಚೆ ಮುಂದುವರಿಯುತ್ತದೆ. ಎರಡನೆಯದು, ಮುಂದಿನ ಟ್ರೈಲರ್ ಬಂದಾಗ ಮತ್ತೊಮ್ಮೆ ಭಾರೀ ಕುತೂಹಲ ಸೃಷ್ಟಿಯಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದರೆ ಹನುಮಂತರು ಕಥೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ. ಆದರೆ ಅವರು ಕಥೆಯ ಆರಂಭದಲ್ಲೇ ಬರುವುದಿಲ್ಲ. ರಾಮ ಮತ್ತು ಲಕ್ಷ್ಮಣರು ಅರಣ್ಯದಲ್ಲಿ ಹಲವು ಘಟನೆಗಳನ್ನು ಎದುರಿಸಿದ ನಂತರ ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ಕಿಷ್ಕಿಂಧೆಯಲ್ಲಿ ಹನುಮಂತರ ಭೇಟಿ ಆಗುತ್ತದೆ. ಅಲ್ಲಿಂದಲೇ ರಾಮಾಯಣ ಹೊಸ ತಿರುವು ಪಡೆಯುತ್ತದೆ. ಹೀಗಾಗಿ ಚಿತ್ರದ ಮೊದಲ ಪ್ರಚಾರದಲ್ಲಿ ರಾಮ, ಸೀತೆ ಮತ್ತು ರಾವಣರ ಮೇಲೆ ಹೆಚ್ಚು ಒತ್ತು ನೀಡುವುದು ಕಥೆಯ ಕ್ರಮಕ್ಕೂ ಹೊಂದಿಕೊಳ್ಳಬಹುದು. ಇದು ದೃಢಪಟ್ಟ ಕಾರಣವಲ್ಲ, ಆದರೆ ಕಥೆಯ ರಚನೆಯನ್ನು ನೋಡಿದಾಗ ಅರ್ಥವಾಗುವ ಸಾಧ್ಯ ವ್ಯಾಖ್ಯಾನ. ಸಂಗೀತ ಮತ್ತು ವಿಶ್ವಮಟ್ಟದ ಪ್ರಯತ್ನ. ಈ ಟೀಸರ್ನಲ್ಲಿ ಮತ್ತೊಂದು ವಿಶೇಷ ಅಂಶ ಅದರ ತಾಂತ್ರಿಕ ಗುಣಮಟ್ಟ. ದೃಶ್ಯಗಳು ಅತ್ಯಂತ ಭವ್ಯವಾಗಿ ಕಾಣುತ್ತವೆ. ಬೆಳಕಿನ ಬಳಕೆ, ಹಿನ್ನೆಲೆ ಸಂಗೀತ, ಕ್ಯಾಮೆರಾ ಚಲನೆ ಎಲ್ಲವೂ ಸೇರಿ ಭಾರತೀಯ ಪೌರಾಣಿಕ ಕಥೆಯನ್ನು ಜಾಗತಿಕ ಮಟ್ಟದಲ್ಲಿ ತಲುಪಿಸುವ ಪ್ರಯತ್ನವನ್ನು ಸೂಚಿಸುತ್ತವೆ. ಆದರೆ ಒಂದು ಟೀಸರ್ ನೋಡಿ ಇಡೀ ಚಿತ್ರದ ಗುಣಮಟ್ಟದ ಬಗ್ಗೆ ಅಂತಿಮ ತೀರ್ಪು ನೀಡುವುದು ಸರಿಯಲ್ಲ. ಪೂರ್ಣ ಸಿನಿಮಾ ಬಿಡುಗಡೆಯಾದ ನಂತರವೇ ಅದರ ಬಗ್ಗೆ ಸಮಗ್ರ ಅಭಿಪ್ರಾಯ ರೂಪಿಸಬಹುದು. ಹಾಗಾದರೆ ಈ ಟೀಸರ್ ನಿಜವಾಗಿಯೂ ಭಾರತದ ಅತ್ಯಂತ ದೊಡ್ಡ ಸಿನಿಮಾ ಆಗುವ ಸೂಚನೆ ನೀಡಿದೆ. ಯಶ್ ಅವರ ರಾವಣ ಭಾರತೀಯ ಸಿನಿಮಾದ ಅತ್ಯುತ್ತಮ ರಾವಣ ಆಗಬಹುದೇ? ಮತ್ತು ಹನುಮಂತನ ಮೊದಲ ಲುಕ್ ಬಿಡುಗಡೆಯಾದಾಗ ಅದು ಭಾರತೀಯ ಸಿನಿಮಾದ ಅತಿ ದೊಡ್ಡ ಕ್ಷಣವಾಗಬಹುದೇ? ಕೊನೆಯ ಭಾಗದಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆಗಳು. ಈ ಚಿತ್ರದ ಮುಂದೆ ಇರುವ ದೊಡ್ಡ ಸವಾಲುಗಳು. ಒಂದು ವಿಷಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ರಾಮಾಯಣ ಕೇವಲ ಒಂದು ಸಿನಿಮಾ ಅಲ್ಲ. ಇದು ಕೋಟ್ಯಂತರ ಭಾರತೀಯರ ನಂಬಿಕೆ, ಸಂಸ್ಕೃತಿ ಮತ್ತು ಭಾವನೆಗಳೊಂದಿಗೆ ಜೋಡಿಸಿಕೊಂಡಿರುವ ಮಹಾಕಾವ್ಯ. ಅದಕ್ಕಾಗಿಯೇ ರಾಮಾಯಣವನ್ನು ತೆರೆಗೆ ತರುವುದು ಎಂದರೆ ಕೇವಲ ದೊಡ್ಡ ಬಜೆಟ್ ಸಾಕಾಗುವುದಿಲ್ಲ. ಪ್ರತಿಯೊಂದು ಪಾತ್ರಕ್ಕೂ ನ್ಯಾಯ ಸಿಗಬೇಕು. ಪ್ರತಿಯೊಂದು ಸಂಭಾಷಣೆ ಗೌರವಪೂರ್ಣವಾಗಿರಬೇಕು. ಮತ್ತು ಪ್ರತಿಯೊಂದು ದೃಶ್ಯವೂ ಕಥೆಯ ಆತ್ಮವನ್ನು ಉಳಿಸಿಕೊಳ್ಳಬೇಕು. ಇದೇ ಕಾರಣಕ್ಕೆ ಈ ಚಿತ್ರದ ಮೇಲೆ ನಿರೀಕ್ಷೆಗಳು ಸಾಮಾನ್ಯ ಸಿನಿಮಾಗಳಿಗಿಂತ ಹಲವಾರು ಪಟ್ಟು ಹೆಚ್ಚಿವೆ. ಪ್ರೇಕ್ಷಕರ ನಿರೀಕ್ಷೆಗಳು ಏನೋ? ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಪ್ರತಿಕ್ರಿಯೆಗಳನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಬಹುತೇಕ ಜನರು ಭವ್ಯ ವಫತ್ಸ್ ಮಾತ್ರವಲ್ಲ, ಭಾವನೆಗಳನ್ನು ಹುಡುಕುತ್ತಿದ್ದಾರೆ. ಅವರಿಗೆ ರಾಮನಲ್ಲಿ ಧರ್ಮ ಕಾಣಬೇಕು, ಸೀತೆಯಲ್ಲಿ ತ್ಯಾಗ ಕಾಣಬೇಕು, ಲಕ್ಷ್ಮಣದಲ್ಲಿ ನಿಷ್ಠೆ ಕಾಣಬೇಕು, ಹನುಮಂತನಲ್ಲಿ ಭಕ್ತಿ ಮತ್ತು ಶಕ್ತಿ ಕಾಣಬೇಕು, ರಾವಣನಲ್ಲಿ ಜ್ಞಾನ ಮತ್ತು ಅಹಂಕಾರ ಎರಡೂ ಕಾಣಬೇಕು. ಅಂದರೆ ಪ್ರೇಕ್ಷಕರು ಕೇವಲ ಒಂದು ಸಿನಿಮಾ ನೋಡಲು ಬಯಸುತ್ತಿಲ್ಲ, ಅವರು ರಾಮಾಯಣವನ್ನು ಅನುಭವಿಸಲು ಬಯಸುತ್ತಿದ್ದಾರೆ. ಹೋಲಿಕೆಗಳು ಎಚ್ಚರಿಕೆಯಿಂದ ನೋಡಬೇಕಾದ ವಿಷಯ. ಈಗಾಗಲೇ ಕೆಲವರು ಈ ಸಿನಿಮಾವನ್ನು ಅಭಿಮಾನಿಯ ಬಾಯಲ್ಲೂ ಒಂದೇ ಪ್ರಶ್ನೆ: ಹನುಮಂತ ಎಲ್ಲಿದ್ದಾರೆ? ಇದು ತೋರಿಸುವುದು ಏನೆಂದರೆ, ಒಂದು ಪಾತ್ರದ ಗೈರುಹಾಜರಿಯು ಕೆಲವೊಮ್ಮೆ ದೊಡ್ಡ ಕುತೂಹಲವನ್ನು ಸೃಷ್ಟಿಸಬಹುದು. ಆದರೆ ಇದು ಚಿತ್ರತಂಡದ ಉದ್ದೇಶವೇ ಎಂಬುದನ್ನು ಅಧಿಕೃತವಾಗಿ ದೃಢಪಡಿಸಲಾಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ಟೀಸರ್ ಒಂದು ವಿಷಯದಲ್ಲಿ ಯಶಸ್ವಿಯಾಗಿದೆ. ಅದು ಜನರನ್ನು ಮಾತನಾಡುವಂತೆ ಮಾಡಿದೆ. ಒಳ್ಳೆಯ ಸಿನಿಮಾ ಎಂದರೆ ಕೇವಲ ಬಿಡುಗಡೆಯಾದ ದಿನ ಚರ್ಚೆಯಾಗುವುದಲ್ಲ, ಬಿಡುಗಡೆಯಾದ ನಂತರವೂ ಜನರು ಅದರ ಬಗ್ಗೆ ಯೋಚಿಸಬೇಕು. ಈ ಟೀಸರ್ ಅದನ್ನು ಸಾಧಿಸಿದೆ. ಆದರೆ
ಒಂದೇ ದೃಢಪಟ್ಟ ಉತ್ತರ ಇಲ್ಲ. ಕಥೆಯ ಕ್ರಮವು ಒಂದು ಸಾಧ್ಯ ಕಾರಣವಾಗಿರಬಹುದು, ಮಾರ್ಕೆಟಿಂಗ್ ತಂತ್ರವೂ ಇರಬಹುದು, ಅಥವಾ ಚಿತ್ರತಂಡ ಇನ್ನೂ ದೊಡ್ಡ ಅನಾವರಣಕ್ಕಾಗಿ ಕಾಯುತ್ತಿರಬಹುದು. ಆದರೆ ಅಧಿಕೃತ ಮಾಹಿತಿ ಬರುವವರೆಗೆ ಯಾವುದೇ ಊಹೆಯನ್ನು ಸತ್ಯವೆಂದು ಸ್ವೀಕರಿಸುವುದು ಸರಿಯಲ್ಲ. ಈಗ ನಿಮ್ಮ ಸರದಿ. ನಿಮ್ಮ ಅಭಿಪ್ರಾಯ ಏನು? ಹನುಮಂತನನ್ನು ಉದ್ದೇಶಪೂರ್ವಕವಾಗಿ ಮರೆಮಾಡಿದ್ದಾರಾ ಅಥವಾ ಕಥೆಯ ಕ್ರಮವನ್ನೇ ಅನುಸರಿಸಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ನಿಷ್ಪಕ್ಷಪಾತ ಸಿನಿಮಾ ವಿಶ್ಲೇಷಣೆ, ಸುದ್ದಿ ಮತ್ತು ವಿಶೇಷ ವರದಿಗಳನ್ನು ನೋಡಲು ನಾನು ರಿಪೋರ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.